ಸ್ನೇಹಿತರೆ, ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಹಣ ಪಾವತಿಸಿ ಆಡುವ ಗೇಮಿಂಗ್ ಆಪ್ಗಳನ್ನು ಕೇಂದ್ರ ಸರ್ಕಾರ ಮಸೂದೆ ತರುವುದರ ಮೂಲಕ ನಿರ್ಬಂಧಿಸಲಾಗಿದೆ. ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ಕಡಿವಾಣ ಬಿದ್ದರೂ ಸಹ ಕೆಲವೊಂದು ಆನ್ಲೈನ್ ಗೇಮಿಂಗ್ ಆಪ್ಗಳ ಬಳಕೆ ಮಿತಿ ಮೀರಿದೆ. ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ಈ ಫ್ರೀ ಫೈರ್ ಶೂಟಿಂಗ್ ಗೇಮಿಂಗ್ ಆಪ್. ಸ್ನೇಹಿತರೆ, ಈ ಆಟವನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದರ ಗೋಜಿಗೆ ಸಿಲುಕಿದ್ದಾರೆ. ಇದರ ಮೂಲಕ ಲಕ್ಷಾಂತರ ರೂಪಾಯಿಗಳನ್ನ ಕಳೆದುಕೊಳ್ಳುವುದರ ಜೊತೆಗೆ ತಮ್ಮ ಜೀವನವನ್ನೇ ಬಲಿ ಕೊಡುತ್ತಿದ್ದಾರೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ಉತ್ತರ ಪ್ರದೇಶದ ಮೋಹನ್ ಲಾಲ್ಗಂಜ್ ಪ್ರದೇಶದಲ್ಲಿನ 11 ವರ್ಷದ ಹುಡುಗ 13 ಲಕ್ಷದ ಹಣದ ಜೊತೆಗೆ ತನ್ನ ಜೀವವನ್ನೇ ಈ ಗೇಮಿಂಗ್ ಆಪ್ ಮೂಲಕ ಕಳೆದುಕೊಂಡಿದ್ದಾನೆ. ಈ ಗೇಮಿಂಗ್ ಆಪ್ ಮೂಲಕ 13 ಲಕ್ಷದ ಹಣದ ಜೊತೆಗೆ ತನ್ನ ಜೀವವನ್ನೇ ಬಲಿ ಕೊಟ್ಟವನ ಹೆಸರು ಯಶ್ ಕುಮಾರ್ ಅಂತ ಹೇಳಿ. ಸ್ನೇಹಿತರೆ, ಈ ಹುಡುಗ ಅಲ್ಲಿನ BIPS ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾನೆ. ಇವರ ತಂದೆ ಪೇಂಟರ್ ಕೆಲಸವನ್ನ ಮಾಡುತ್ತಿರುತ್ತಾರೆ. ಬಡ ಕುಟುಂಬ ಆಗಿದ್ದರಿಂದ ತನ್ನ ಜಮೀನನ್ನ 2 ವರ್ಷಗಳ ಹಿಂದೆ ಮಾರಾಟ ಮಾಡಿ ಅಲ್ಲಿನ ಯೂನಿಯನ್ ಬ್ಯಾಂಕ್ ಬಿಜ್ನೂರ್ ಶಾಖೆಯಲ್ಲಿ 13 ಲಕ್ಷ ರೂಪಾಯಿಗಳನ್ನ ಠೇವಣಿ ಇಟ್ಟಿರುತ್ತಾರೆ. ಸ್ನೇಹಿತರೆ, ನಿನ್ನೆ ಅಂದರೆ ಸೋಮವಾರ ಅವರು ಬ್ಯಾಂಕ್ ಪಾಸ್ ಪುಸ್ತಕವನ್ನ ನವೀಕರಿಸುವಾಗ ಆ 13 ಲಕ್ಷ ಹಣ ತಮ್ಮ ಅಕೌಂಟ್ನಲ್ಲಿ ಇಲ್ಲದಂತಾಗಿರುವುದನ್ನು ಕಂಡು ಆಘಾತಕ್ಕೆ ಒಳಗಾಗುತ್ತಾರೆ. ತದನಂತರ ಅದನ್ನು ಪರಿಶೀಲಿಸಿ ತನಿಖೆ ಮಾಡಿದಾಗ ಈ 13 ಲಕ್ಷ ಹಣವೆಲ್ಲ ಆನ್ಲೈನ್ ಆಟಗಳ ಮೂಲಕ ಖರ್ಚು ಮಾಡಲಾಗಿದೆ ಎಂಬುದು ತಿಳಿದು ಬರುತ್ತದೆ. ತದನಂತರ ಈ ಸುರೇಶ್ ಕುಮಾರ್ ರವರು ಮನೆಗೆ ಹಿಂತಿರುಗುತ್ತಾರೆ. ತನ್ನ ಮಗನನ್ನು ಇದರ ಬಗ್ಗೆ ವಿಚಾರಿಸಿದಾಗ ಇದರ ಬಗ್ಗೆ ಮೊದಲು ಏನನ್ನೂ ಹೇಳುವುದಿಲ್ಲ. ತದನಂತರ ತಾನೇ ಬಂದು ಫ್ರೀ ಫೈರ್ ಆಟ ಆಡುವಾಗ ಎಲ್ಲಾ ಹಣವನ್ನು ಕಳೆದುಕೊಂಡಿದ್ದೇನೆ ಎಂದು ತನ್ನ ತಂದೆಯ ಮುಂದೆ ತಪ್ಪೊಪ್ಪಿಕೊಳ್ಳುತ್ತಾರೆ. ಸ್ನೇಹಿತರೆ, ಯಾವಾಗ ಈ ಹುಡುಗ ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ಸುರೇಶ್ ಕುಮಾರ್ ರವರು ತನ್ನ ಮಗನನ್ನ ಗದರಿಸುವುದಿಲ್ಲ, ಜೊತೆಗೆ ಹೊಡೆಯುವುದಿಲ್ಲ. ಸ್ವಲ್ಪ ಸಮಯದ ನಂತರ ಯಶ್ ತನ್ನ ಕೋಣೆಗೆ ಹೋಗಿ ಅಲ್ಲಿನ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಒಳಗಾಗಿರುತ್ತಾನೆ. ಕುಟುಂಬದವರು ತಕ್ಷಣ ಯಶ್ನನ್ನು ಅಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರೂ ಸಹ ಅಲ್ಲಿನ ವೈದ್ಯರು ಈ ಹುಡುಗ ಈಗಾಗಲೇ ಮೃತಪಟ್ಟಿದ್ದಾನೆ ಎಂದು ತಿಳಿಸುತ್ತಾರೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಇದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಇತ್ತ ಆ ಕುಟುಂಬದವರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಇಂತಹ ಪ್ರಕರಣಗಳು ಎಗ್ಗಿಲ್ಲದೆ ಮಿತಿಮೀರಿ ನಡೆಯುತ್ತಿದೆ. ಇಂತಹ ಗೇಮ್ಗಳಿಗೂ ಸಹ ಸರ್ಕಾರ ಕಡಿವಾಣ ಹಾಕಬೇಕಾಗಿದೆ. ಇನ್ನು ಮುಂದೆ ಇಂತಹ ದುರ್ಘಟನೆಗಳು ಆಗದಂತೆ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸರ್ಕಾರದ ಜೊತೆಗೆ ಪೋಷಕರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಪೋಷಕರೇ, ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಇಂತಹ ದುರ್ಘಟನೆಗಳಿಂದ ಮಕ್ಕಳನ್ನ ದೂರವಿರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್, ಮೈಸೂರು.